ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ಏನಾಗುತ್ತೆ ಅಂತ ಅಂದರೆ ಆಸೆ ಸೀರಿಯಲಲ್ಲಿ ಮೀನಾ ಅತ್ತೆ ಮೀನಾನ ಆಚೆಗೆ ಬಿಡದೇ ಇರೋ ಥರ ಹಿಡಿಬೇಕು ಅಂತ ಅಂದ್ಬಿಟ್ಟು ಅವಳು ಮೀನಾಗ ಆಗದೆ ಇರೋಳು ಏನು ಮಾಡ್ತಾಳೆ ಅಂತಂದರೆ ಫೋನ್ ಮಾಡಿಬಿಟ್ಟು ಒಂದು ದೊಡ್ಡ ಆರ್ಡ್ರ್ ತೊಗೊಂಡಿದ್ದಾಳೆ. ಅದನ್ನು ಅವಳು ಮೀನಾ ಹೋಗದೆ ಇರೋ ಥರ ನೀವು ತಡಿಬೇಕು ಅಂತ ಹೇಳಿದಾಗ ಅವ್ರ ಅತ್ತೆ ಏನು ಮಾಡ್ತಾಳೆ, ಇದನ್ನೇನಾದರೂ ಮಾಡಿ ತಡಿಬೇಕು ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಮನೇಲಿ ಎಲ್ಲರೂ ಇದ್ದರೆ ಅವಳನ್ನ ನಿಲ್ಸೋದಕ್ಕಾಗೋದಿಲ್ಲ, ಅವಳು ಹೊರಟೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವಳನ್ನೇನಾದರೂ ಮಾಡಿಬಿಟ್ಟು ತಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಮೀನಾ ಅತ್ತೆ ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲರನ್ನೂ ಆಚೆ ಕಳ್ಸೋಕ್ಕೆ ನೋಡ್ತಾ ಇರ್ತಾರೆ. ಕೆಲ್ಸಕ್ಕೆ ಟೈಮ್ ಆಯಿತು ಹೋಗ್ರಿ ಅಂತ ಅಂದ್ಬಿಟ್ಟು ಅದರಲ್ಲಿ ಒಬ್ಬ ಮಗ ಏನು ಮಾಡ್ತಾನೆ, ತಿಂಡಿ ತಿಂತಾ ಕೂತ್ಕೊಂಡಿರ್ತಾನೆ. ಏನೋ ಇಷ್ಟೊಂದು ತಿಂತಾ ಇದೆಯಾ, ಎದ್ದೋಗೊಬ್ಬ ದೋಸೆ ಮೇಲೆ ದೋಸೆ ದೋಸೆ ಮೇಲೆ ದೋಸೆ ದೋಸೆ ಮೇಲೆ ದೋಸೆ ತಿಂತಾನೆ ಇದೆಯಲ್ಲ ಅವಾಗ್ಲಿಂದನ ಅಂತ ಅಂದ್ಬಿಟ್ಟು ಆ ಮಗನಿಗೆ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಅಮ್ಮ ಏನಮ್ಮ ತಿಂಡಿ ತಿನ್ನೋದಕ್ಕೂ ಬಿಡಲ್ವಲ್ಲ, ತಿನ್ನಕ್ಕೆ ಬಿಡು ಅಂತ ಅಂದ್ಬಿಟ್ಟು ಅವನ ಹೆಂಡ್ತಿನ ಫಸ್ಟ್ ಇವನ್ನ ಕೆಲ್ಸಕ್ಕೆ ಕರ್ಕೊಂಡೋಗಮ್ಮ, ಎಷ್ಟು ತಿಂತಾ ಇದ್ದಾನೆ ನೋಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಗಂಡ ಮತ್ತು ಇನ್ನೊಬ್ಬ ಮಗ ಬರ್ತಾರೆ. ಅವರು ಕೂಡ ತಿಂಡಿ ತಿನ್ನೋಕ್ಕೆ ಬಾ ಅಪ್ಪ ಜೊತೆ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಏನು ಮಾಡ್ತಾಳೆ, ಅಯ್ಯೋಯ್ಯೋ ಅವ್ರು ಆಲ್ರೆಡಿ ತಿಂದ್ಬಿಟ್ಟಿದ್ದಾರೆ, ಅವಾಗಲೇ ತಿಂದಿದ್ದಾರೆ, ಈಗ ಮತ್ತೆ ತಿನ್ನಕ್ಕೆ ಕೊಡೋದಾ, ಆಗೋದಿಲ್ಲ ಕಳಿಸಿ ಹೋಗಿ ನೀವು ಕೆಲಸಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರನ್ನ ಮಗ ಏನು ಮಾಡ್ತಾನೆ, ಯಾಕೆ ಈ ಥರ ಆಡ್ತಾ ಇದೆಯಾ ಸಕ್ಕರೆ ನೀನು, ಅವ್ರ ಅಮ್ಮನ ಅವ್ನು ಸಕ್ಕರೆ ಅಂತ ಕರಿತಾ ಇರ್ತಾನೆ. ಯಾಕೆ ಈ ಥರ ಆಡ್ತಾ ಇದೆಯಾ, ಏನಾಯಿತು ನಿನಗೆ ಅದಕ್ಕೆ, ಏನಿಲ್ಲ ಕೆಲ್ಸಕ್ಕೆ ಟೈಮ್ ಆಯಿತು ಹೋಗ್ರಿ, ಇನ್ನೂ ಎಷ್ಟೊತ್ತಿರ್ತೀರಾ ಇಲ್ಲೇನೆ, ಇನ್ನೂ ತಿನ್ಕೊಂಡೇ ಇರ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಷ್ಟೊತ್ತಿಗೆ ಇನ್ನೊಬ್ಬ ಮಗ ಬರ್ತಾನೆ, ಮಗ ಸೊಸೆ ಇಬ್ಬರು ಬರ್ತಾರೆ. ಅದರಲ್ಲಿ ಅವಳೇನಂತಾಳೆ ಅಂತ ಅಂದರೆ, ನನಗೆ ತಿಂಡಿ ಬೇಡ, ನನಗೆ ಶೂಟಿಂಗ್ ಮಾಡೋ ಹತ್ರನೇ ಅಲ್ಲಿ ಇದೆ, ನಾನು ಅಲ್ಲೇ ತಿನ್ಕೊತೀನಿ ಅಂತ ಅವಳು ಹೇಳ್ತಾಳೆ. ಸೊ ಅಷ್ಟರಲ್ಲಿ ಮಗ ಏನು ಮಾಡ್ತಾನೆ, ನನಗೆ ಒಂದೇ ಒಂದು ದೋಸೆ ಸಾಕು ಅಂತ ಹೇಳ್ತಾನೆ ಇನ್ನೊಬ್ಬ ಮಗ. ಅವನು ಸರಿ ಆಯಿತು, ನೀನು ಒಂದೇ ಒಂದು ದೋಸೆನೇ ಸಾಕು, ತಿಂದ್ಬಿಟ್ಟು ಇಲ್ಲಿಂದ ಹೊರಡು ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಅಷ್ಟರಲ್ಲಿ ಅವನೇನು ಮಾಡ್ತಾನೆ, ಸರಿ ಆಯಿತು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಒಂದು ದೋಸೆ ತಿಂದ್ಬಿಟ್ಟು ತಿನ್ನೋದು ಅವಂತರವಾಗಿ ಹೋಗ್ರಿ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಇದ್ದಂಥ ಮೀನಾ ಗಂಡ ಇಬ್ಬರು ತಿಂಡಿ ತಿಂದಿರೋದಿಲ್ಲ, ದೋಸೆ ಖಾಲಿ ಆಗಿರುತ್ತೆ ಅಂದ್ಬಿಟ್ಟು ಮೀನಾ ದೋಸೆ ಹಾಕೋದಕ್ಕೋಸ್ಕರ ಒಳಗಡೆ ಬರ್ತಾಳೆ. ಅಷ್ಟರಲ್ಲಿ ಮೀನಾ ಗಂಡ ಏನು ಮಾಡ್ತಾನೆ, ಅಯ್ಯೋ ಹೆಂಡ್ತಿ ನೀನು ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ಯಾ, ನಾನೇ ಹಾಕ್ತೀನಿ ದೋಸೆನ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ದೋಸೆ ಹಾಕೋದಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಇಲ್ಲ ಪರವಾಗಿಲ್ಲ ರೀ, ನೀವು ಹೋಗ್ಬಿಟ್ಟು ಕೂತ್ಕೊಳ್ಳಿ ಡೈನಿಂಗ್ ಟೇಬಲ್ ಮೇಲೆ, ನಾನೇ ತೊಗೊಂಬರ್ತೀನಿ, ನಾನೇ ಮಾಡ್ಕೊಂಬರ್ತೀನಿ, ನಿಮಗೆ ಯಾಕೆ ಅಷ್ಟೊಂದು ತೊಂದರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ, ಇಲ್ಲ ಪರವಾಗಿಲ್ಲ ನಾನು ಹಾಕ್ತೀನಿ, ನೀನು ಕೂತ್ಕೊಂಡು ತಿನ್ನು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವರು ಕೂಡ ದೋಸೆ ತಿಂತಾ ಇರ್ತಾರೆ. ಅವನದು ಒಂದು ದೋಸೆ ತಿಂತೀನಿ ಅಂತ ಹೇಳಿದ್ನಲ್ಲ, ಅವ್ನು ನನಗೆ ಸಾಕು ಅಂತ ಹೇಳ್ದನು ಅಲ್ಲಿಂದ ಎದ್ದು ದೋಸೆ ತಿಂದ್ಬಿಟ್ಟು ಹೊರಡೋಕ್ಕೆ ಶುರು ಮಾಡ್ತಾನೆ. ಇನ್ನು ಅವನ ಹೆಂಡ್ತಿ ಮೀನಾ ಗಂಡ ಇಬ್ರು ತಿಂಡಿ ತಿಂದಿರೋದಿಲ್ಲ. ಮೀನಾ ಗಂಡ ಏನು ಮಾಡ್ತಾನೆ, ಬಾ ಫಸ್ಟ್ ಕೂತ್ಕೊಂಡು ತಿಂಡಿ ತಿನ್ನೋಣ ಇಬ್ರು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಹೇಳ್ತಾಳೆ, ಅಯ್ಯೋ ಇವ್ರದಂತೂ ಮುಗಿಯೋದೇ ಇಲ್ಲ, ಇಲ್ಲಿಗೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಅವ್ರು ತಿಂಡಿ ತಿಂದಿದ್ದೇ ಆಗಲಿಲ್ಲ, ತಿನ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಒಟ್ಟಾರೆ ಮೀನಾ ಆಚೆ ಹೋಗ್ದಂಗೆ ತಡಿಬೇಕು ಅನ್ನೋ ಉದ್ದೇಶ ಅಷ್ಟೇ ಆಗಿರುತ್ತೆ. ಸೊ ಅದಾದಮೇಲೆ ಗಂಡ ತಿಂಡಿ ತಿಂದಿದ್ದಾಗಿತ್ತೆ, ನಾನು ಹೋಗಿರ್ತೀನಿ, ನೀನು ಬಾ, ನಾನು ಹೂವೆಲ್ಲ ತಗೊಂಡು ಮಂಟಪ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗಂಡ ಇಲ್ಲಿಂದ ಹೊರಡ್ತಾನೆ. ಅಷ್ಟರಲ್ಲಿ ಅವಳನ್ನು ಸರಿ ರೀ ಆಯಿತು ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇವ್ರ ಅತ್ತೆ ನಾಟಕ ಶುರು ಮಾಡೇ ಬಿಡ್ತಾರೆ. ಕೈ ಸೊಟ್ಟ ಮಾಡಿಕೊಂಡು, ಕೈ ಈ ಥರ ಸೊಟ್ಟ ಆಗೋಗ್ಬಿಟ್ಟಿದೆ, ನಂದು ತುಂಬ ನೋವಾಗ್ತಾ ಇದೆ, ಹಿಂಗಾಗಿದೆ ಅಂತ ಅಂದ್ಬಿಟ್ಟು ಮೀನಾಗಿ ಗಾಬರಿ ಆಗುತ್ತೆ. ಅವಳೇನು ಮಾಡ್ತಾಳೆ, ಅತ್ತೆ ಏನಾಯಿತು ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ, ಇಲ್ಲ ರೂಮ್ ಹತ್ರ ಕರ್ಕೊಂಡೋಗಿ ಕೂರಿಸು ನನ್ನ ಅಂತ ಅಂದ್ಬಿಟ್ಟು ರೂಮ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಮೀನಾ ಅವಳನ್ನ ಕೈ ಇಟ್ಕೊಂಡು ರೂಮಲ್ಲಿ ಕರ್ಕೊಂಡು ಹೋಗ್ತಾಳೆ. ಒಟ್ಟಾರೆ ಮೀನಾ ಆಚೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ನಾಟಕ ಆಡ್ತಾ ಇರ್ತಾಳೆ ಮೀನಾ ಅತ್ತೆ. ಸೊ ಅಷ್ಟೊತ್ತಿಗೆ ಮೀನಾ ಹೇಳ್ತಾಳೆ, ಯಾಕತ್ತೆ ಏನಾಯಿತು, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅದಕ್ಕೆ ಗೊತ್ತಿಲ್ಲ ಕಣೆ, ನನಗೆ ಈ ಥರ ಆಗೋಗ್ಬಿಟ್ಟಿದೆ, ಕೈ ನೋಡು ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ, ನೀನು ಇವತ್ತೆಲ್ಲೂ ಹೋಗಬಾರ್ದು, ನಾನು ಸೇವೆ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಏನು ಮಾಡಬೇಕು ಹೇಳಿ ಅಂತಂದರೆ, ಐಸ್ ಪ್ಯಾಕ್ ಇದೆ ಫ್ರಿಜ್ಜಲ್ಲಿ, ತೊಗೊಂಬಂದ್ಬಿಟ್ಟು ಅದನ್ನು ಇಲ್ಲಿಟ್ಟರೆ ಸರಿ ಹೋಗುತ್ತೆ, ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಪಾಪ ಅವಳೇನು ಮಾಡ್ತಾಳೆ, ಈ ಕಡೆ ಏನು ಮಾಡೋದು, ಅತ್ತೆಗೆ ಬೇರೆ ಈ ಥರ ಆಗೋಗ್ಬಿಟ್ಟಿದೆ, ನಾನು ಏನು ಮಾಡಲಿ, ಇವಾಗ ಆಚೆ ಹೋಗಬೇಕು, ಅಲ್ಲಿ ಮಂಟಪದ ಹತ್ರ ಎಲ್ಲರೂ ನನ್ನ ಕಾಯ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅವಳು ಪಾಪ ಗಾಬರಿಯಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಐಸ್ ಪ್ಯಾಕ್ ತೊಗೊಂಬಂದ್ಬಿಟ್ಟು ಅವ್ರ ಅತ್ತೆಗೆ ಇಡ್ತಾ ಇರ್ತಾಳೆ. ಅವಳು ಮೀನಾ ರೂಮಿಂದ ಆಚೆ ಹೋದಾಗ ಬಾಗಿಲು ಹಾಕೊಂಡು ಹೋದಾಗ ಇವಳು ಮೊಬೈಲ್ ನೋಡಿಕೊಂಡು, ಆಹಾ ನನ್ನದೇ ಕೊಬ್ಬು ಬೀಳಿಸ್ತೀನಿ ಅಂತ ಹೇಳ್ತೀಯಲ್ಲ, ಇವತ್ತು ಹೆಂಗೆ ಹೋಗ್ತೀಯ ಹೋಗು, ಅದು ಹೆಂಗೆ ಆರ್ಡ್ರು ತೊಗೊತೀಯ ಹೋಗು ಅಂತ ಅಂದ್ಬಿಟ್ಟು ಸುಮ್ಮನೆ ನಾಟಕ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಐಸ್ ಪ್ಯಾಕ್ ತೊಗೊಂಬಂದ್ಬಿಟ್ಟು ಐಸ್ ಪ್ಯಾಕ್ ಇಡ್ತಾಳೆ.
ಐಸ್ ಇಟ್ಕೊಂಡು ಅವಳು ಪಾಪ ಒತ್ತುತ್ತಾ ಇರ್ತಾಳೆ. ಇವಳು ನೋವಿಲ್ಲದೆ ಇದ್ರೂ ನೋವಿದೆ ಅನ್ನೋ ಥರ ನಾಟಕ ಆಡ್ತಾ ಇರ್ತಾರೆ. ಅಯ್ಯೋ ಅಯ್ಯೋ ನೋವಾಯಿತು, ತುಂಬ ನೋವಾಯಿತು, ಸಾಕು ಇಷ್ಟು ಹೋಗ್ಬಿಟ್ಟು ಒಂದು ಸ್ವಲ್ಪ ಸೂಪ್ ಮಾಡ್ಕೊಂಬ ಅಂತ ಹೇಳ್ತಾನೆ. ಸೂಪ್ ಮಾಡ್ಕೊಂಬ ಅಂದ ತಕ್ಷಣ ಅವಳೇನು ಮಾಡ್ತಾಳೆ, ಸೂಪ ಇನ್ನೂ ಎಷ್ಟೊತ್ತಾಗುತ್ತೆ ಅತ್ತೆ ನೋವು ಕಮ್ಮಿ ಆಗೋಕ್ಕೆ ಅಂತ ಕೇಳ್ತಾಳೆ. ಸಂಜೆ ಒಳಗೆ ಕಮ್ಮಿ ಆಗ್ಬೋದು, ಹೋಗಿ ಸೂಪ್ ಮಾಡ್ಕೊಂಬ ಅಂತ ಹೇಳ್ತಾಳೆ. ಸರಿ ಆಯಿತು ಹೋಗಿ ಮಾಡ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಅಡುಗೆ ಮನೆ ಕಡೆಗೆ ಬರ್ತಾಳೆ. ಅಯ್ಯೋ ಏನು ಮಾಡೋದು ಅತ್ತೆ, ಕೈ ನೋವು ಕಮ್ಮಿ ಆಗೋಕ್ಕೆ ಸಂಜೆ ಆಗುತ್ತಂತೆ, ಹಾಸ್ಪಿಟ್ಲಿಗೆ ಕೂಡ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಳೆ. ಈ ಕಡೆಗೆ ಅವಳ ಗಂಡ ಏನು ಮಾಡ್ತಾನೆ, ಡೆಕೋರೇಷನ್ ಮಾಡತ್ತವ ಫುಲ್ ಅರೇಂಜ್ಮೆಂಟ್ ಮಾಡಿಸ್ತಾ ಇರ್ತಾನೆ. ಎಲ್ಲರೂ ಇರ್ತಾರೆ, ಹೀಗೆ ಮಾಡು ಹಾಗೆ ಮಾಡು ಹಂಗೆ ಹಿಂಗೆ ಅಂದ್ಬಿಟ್ಟು ಇವಳೇನು ಮಾಡ್ತಾಳೆ, ಫೋನ್ ಮಾಡಿಬಿಟ್ಟು ಗಂಡಂಗೆ ಕೇಳ್ತಾಳೆ ಎಲ್ಲ ಹೆಂಗೆ ನಡೀತೈತೆ ಏನಂತ. ಅಯ್ಯೋ ನೀನೇ ಇಲ್ವೆಲ್ಲೇ, ಇಲ್ಲೆಲ್ಲದೂ ರೆಡಿ ಆಗ್ತಾ ಇದೆ ಮೀನಾ, ಬೇಗ ಬಾರೆ, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆಯಾ ಅದಕ್ಕೆ ಅತ್ತೆಗೆ ಈ ಥರ ಆಗೋಗ್ಬಿಟ್ಟಿದೆ ರೀ, ಬಿಟ್ಬಿಟ್ಟು ಹೆಂಗೆ ಬರೋಕ್ಕಾಗುತ್ತೆ, ಅಲ್ಲಿ ನೀವೇ ನೋಡ್ಕೊಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಗಂಡಂಗೆ ಹೇಳಿದಾಗ, ಹೌದಾ ಏನಾಯಿತು, ನಾನು ಅಲ್ಲಿ ಮನೆಗೆ ಹೋಗ್ತೀನಿ, ನೀನು ಇಲ್ಲಿಗೆ ಬಂದಾಗ ಇಲ್ಲ ಪರವಾಗಿಲ್ಲ, ಸೂಪ್ ಎಲ್ಲ ಮಾಡಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಇದ್ದಾರೆ, ನಾನೇ ಮಾಡಿಕೊಡ್ತೀನಿ, ಸೊ ನೀವು ಅಲ್ಲಿ ನೋಡ್ಕೊಳ್ಳಿ, ಇದು ಎಲ್ಲರೂ ನನಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವಳು ಹೇಳ್ತಾಳೆ. ಆದರೂ ನೀನು ಇಲ್ಲದೇ ಇದ್ದರೆ ಹೆಂಗೆ, ಇದೆ ನಿಂದು ಮೊದಲನೇದು ದೊಡ್ಡ ಆರ್ಡ್ರ್ ತೊಗೊಂಡಿದ್ಯಾ, ನೋಡಿದ್ರೆ ಈ ಥರ ಆಗೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅವಳೇ ಹೇಳ್ತಾನೆ. ಅಷ್ಟೊತ್ತಿಗೆ ಅವನೇನು ಮಾಡ್ತಾನೆ ಅಂತ ಅಂದರೆ, ಸರಿ ಆಯಿತು ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ ಹೇಳು ಅಂತ ಹೇಳ್ತಾನೆ. ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನಾನು ಹೆಂಗೆ ಹೇಳ್ತೀನೋ ಹಂಗೆ ಮಾಡ್ತಾ ಹೋಗ್ರಿ, ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ಥರ ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ ಅಂದಾಗ ಅವ್ನು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿರೋವಂಥ ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವಳ ತಂಗಿಗೆ ಎಲ್ಲರಿಗೂ ಹೇಳ್ತಾಳೆ ಈ ಥರ ಮಾಡಬೇಕು, ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ. ಅವರು ಕೂಡ ಹೇಳ್ತಾರೆ, ನೀವೇನು ಹೆದರ್ಕೊಂಬೇಡಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಅವ್ರ ಅತ್ತೆ ಮೊಬೈಲ್ ನೋಡಿಕೊಂಡು ಮೋಜು ಮಾಡ್ತಾ ಇರ್ತಾರೆ ರೂಮಲ್ಲಿ ಕೂತ್ಕೊಂಡು. ಇನ್ನೇನು ಇವಳು ಬಂದ್ಲು ಅನ್ನೋ ಅಷ್ಟರಲ್ಲಿ ನಾಟಕ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ನನಗೆ ಕೈ ನೋವು ಹಿಂಗಾಗೋಗ್ಬಿಡ್ತು ಹಂಗಾಗೋಗ್ಬಿಡ್ತು ಅಂತ. ಪಾಪ ಅವಳೇನು ಮಾಡ್ತಾಳೆ, ಹಂಗೆ ವಿಡಿಯೋ ಕಾಲಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಸೂಪ್ ಮಾಡ್ಕೊಂಡು ತೊಗೊಂಬರ್ತಾಳೆ. ಸೂಪ್ ತೊಗೊಂಬಂದ್ಬಿಟ್ಟು ಕುಡ್ಸೋಕೆ ಹೋಗ್ತಾಳೆ. ಅತ್ತೆ ನಾನೇ ಕುಡಿಸ್ಲಾ ಅಂದಾಗ, ಇಲ್ಲ ನಾನೇ ಕುಡಿತೀನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳೇ ಕುಡಿಯೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಏನು ಹಿಂಗೆ ಮಾಡ್ಕೊಂಬಂದಿದ್ಯಾ ಅಂದಾಗ, ಹೌದಲ್ವಾ ಅತ್ತೆ, ನೋವು ಇರ್ಬೇಕಾದ್ರೆ ಈ ಥರ ಸೂಪೇ ಕುಡಿಬೇಕು ಅಲ್ವಾ, ಇಲ್ಲ ಅಂತಂದರೆ ಹೆಂಗೆ ಕಮ್ಮಿ ಆಗುತ್ತೆ ನಿಮಗೆ ಈ ನೋವು ಅಂತ ಅಂದ್ಬಿಟ್ಟು ಮೀನಾ ಹೇಳ್ತಾಳೆ. ಏನೋ ಹೇಳ್ತಾ ಇದೆಯಾ, ಸರಿ ಆಯಿತು ಕುಡಿತೀನಿ, ಸಾಕು ಇವಾಗ ಬಿಸಿನೀರು ಮಾಡ್ಕೊಂಬೋಗು ಅಂತ ಅಂದ್ಬಿಟ್ಟು ಅವಳನ್ನ ಕಳಿಸ್ತಾಳೆ. ಅಷ್ಟರಲ್ಲಿ ಇವಳೇನು ಮಾಡ್ತಾಳೆ, ಅಯ್ಯೋ ಹಿಂಗೆ ಇಟ್ಕೊಂಡ್ಬಿಟ್ಟಿರೆ ಮಾತ್ರ ಅದೇ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತಾಳೆ ಅವ್ರ ಅತ್ತೆ. ಸೊ ಇವಳು ವಿಡಿಯೋ ಕಾಲ್ ಮಾಡಿಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಡೆಕೋರೇಷನ್ ಕೂಡ ಮಾಡಿಸ್ತಾ ಇರ್ತಾಳೆ, ಈ ಕಡೆಗೆ ಅತ್ತೆ ಸೇವೆ ಕೂಡ ಮಾಡಿಸ್ತಾ ಇರ್ತಾಳೆ. ಗಂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾನೆ, ಹಂಗೆ ಮಾಡಿಯಮ್ಮ ಹಿಂಗೆ ಮಾಡಿಯಮ್ಮ ಅಂತ ಅಂದ್ಬಿಟ್ಟು ಅಲ್ಲಿದ್ದಂಥವ್ರು ಎಲ್ಲರೂ ಸೇರಿಕೊಂಡು ಮೀನಾಗೆ ಪಾಪ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಅವ್ರ ಅತ್ತೆ ಸೇವೆ ಕೂಡ ಮಾಡ್ತಾ ಇರ್ತಾಳೆ ಮೀನಾ. ಸೊ ಈ ಕಡೆಗೆ ಇಲ್ಲಿ ಡೆಕೋರೇಷನ್ ಕೂಡ ರೆಡಿ ಆಗ್ತಾ ಇರುತ್ತೆ. ಎರಡೂ ಜೊತೆಗೆ ಇಟ್ಕೊಂಡೇ ಮಾಡ್ತಾ ಇರ್ತಾಳೆ ಮೀನಾ. ಅಷ್ಟು ಒಳ್ಳೆ ಹುಡುಗಿ, ಅಷ್ಟು ಬುದ್ಧಿವಂತೆ ಆಗಿರ್ತಾಳೆ. ಸೊ ಇನ್ನು ಅವಳಿಗೆ ಅವ್ರ ಅತ್ತೆಗೆ ಹೇಳ್ಕೊಟ್ಟಂತವಳು ಮತ್ತೆ ಕಾಲ್ ಮಾಡ್ತಾಳೆ. ಅವಾಗ ಅವಳು ಹೇಳ್ತಾಳೆ, ನೋಡಿದ್ರಾ ನೀವು ಹೇಳ್ದಂಗೆ ನಾನು ಮೀನನ್ನು ಮನೆಯಿಂದ ಆಚೆ ಕಳಿಸ್ಲಿಲ್ಲ, ಎಲ್ಲ ನೋಡಿಕೊಂಡೆ ಅಂತ ಅಂದ್ಬಿಟ್ಟು. ಅವಾಗ ಅವಳು ಹೇಳ್ತಾಳೆ, ಏನು ನೋಡಿಕೊಂಡೋ ಏನೋ ನೀನು ಅಂತ ಅಂದ್ಬಿಟ್ಟು. ಇವತ್ತಿನ ಸಂಚಿಕೆ ಇದಾಗಿತ್ತು, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.